ಇದರ ಮುಖ್ಯ ಉದ್ದೇಶ ನಮ್ಮ ದೇಶದ ಒನ್ ನೇಷನ್ ಒನ್ ಟೈಮ್ ಅಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಏನಿದೆ, ಇದು ಯಾವುದೇ ವಿದೇಶಿ ಸೆಟ್ಲೈಟು ಅಥವಾ ತಂತ್ರಜ್ಞಾನದ ಮೇಲೆ ನಿರ್ಭರವಾಗಲಾರದೆ 100% ಭಾರತದ ಒಂದು ವ್ಯವಸ್ಥೆಯಲ್ಲಿ, ಭಾರತದ ತಂತ್ರಜ್ಞಾನದಲ್ಲಿ, ಭಾರತದ ಸೆಟ್ಲೈಟ್ ಮುಖಾಂತರ ಮತ್ತು ಭಾರತದಲ್ಲಿರುವಂಥ ಇನ್ಫ್ರಾಸ್ಟ್ರಕ್ಚರ್, ಕೇಬಲ್ ಇನ್ಫ್ರಾಸ್ಟ್ರಕ್ಚರು, ಈ ಥರದ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಉಪಯೋಗ ಮಾಡೋದರ ಮೂಲಕ ನಾವು ಒನ್ ನೇಷನ್ ಒನ್ ಟೈಮ್ ಇದನ್ನು ಮಾಡಬೇಕು ಅನ್ನುವಂಥದ್ದು ಭಾರತದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು 2018ರಲ್ಲಿ ಇದನ್ನು ತೀರ್ಮಾನ ಮಾಡಿದರು. ಲೀಗಲ್ ಮೆಟ್ರಾಲಜಿ ಡಿಪಾರ್ಟ್ಮೆಂಟ್ ಏನಿದೆ, ಅದು ಕನ್ಸ್ಯೂಮರ್ ಅಫೇರ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತದೆ. ಇದು ಎಲ್ಲ ಏನು ಮೆಜರಿಂಗ್ ಐಟಮ್ಸ್ ಇರ್ತಾವ, ಅದು ನಮ್ಮ ಲೀಟರು ಮೆಜರ್ ಮಾಡೋದರಿಂದ ಹಿಡ್ಕೊಂಡು ಕಿಲೋಗ್ರಾಮ್ ಮೆಜರ್ ಮಾಡೋದ್ರಿಂದ ಹಿಡ್ಕೊಂಡು ಮಿಲಿಗ್ರಾಮ್ ಮೆಜರ್ ಮಾಡೋದರವರೆಗೆ ಎಲ್ಲ ಮೆಜರ್ಮೆಂಟು ಮಾಡೋದು ಲೀಗಲ್ ಮೆಟ್ರಾಲಜಿ. ಆ ಲೀಗಲ್ ಮೆಟ್ರಾಲಜಿ ಟೈಮನ್ನು ಮೆಜರ್ ಮಾಡ್ತದೆ. ಹೀಗಾಗಿ ಇದರದ್ದು ಒನ್ ನೇಷನ್ ಒನ್ ಟೈಮ್ ಏನಿದೆ, ಇದು ಕನ್ಸ್ಯೂಮರ್ ಅಫೇರ್ಸ್ ಡಿಪಾರ್ಟ್ಮೆಂಟಿನ ಒಂದು ನೋಡಲ್ ಮಿನಿಸ್ಟ್ರಿ. ಇದು ಉಳಿದಿದ್ದೆಲ್ಲ ಆಲ್ ಅದರ್ಸ್ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ವೆರಿ ವೆಲ್. ಭಾಳ ಚೆನ್ನಾಗಿ ಎಲ್ಲರೂ ಇದ್ರ ಬಗ್ಗೆ ಭಾಳ ಡೆಡಿಕೇಟೆಡ್ ಆಗಿ ಡಿಪಾರ್ಟ್ಮೆಂಟ್ಗಳು, ಆರ್ಗನೈಸೇಷನ್ಗಳು ಕೆಲಸ ಮಾಡಿದಾವೆ. ಅದ್ರ ಬಗ್ಗೆ ನಾನು ಮುಂದೆ ಹೇಳ್ತೇನೆ. ಇದರಲ್ಲಿ ಕನ್ಸ್ಯೂಮರ್ ಅಫೇರ್ಸ್ ಡಿಪಾರ್ಟ್ಮೆಂಟು ಇದು ಓವರಾಲ್ ಇವ್ರದ್ದೆಲ್ಲರದ್ದು ಎಫರ್ಟದ ಆಧಾರದ ಮೇಲೆ ಮತ್ತು ಕೋಆರ್ಡಿನೇಷನ್ ಮತ್ತು ಸರ್ಟಿಫಿಕೇಷನ್ ಇನ್ ದಿ ಸೆನ್ಸ್ ಅಪ್ರೂವಲ್ ಆಧಾರದ ಮೇಲೆ ಒನ್ ನೇಷನ್ ಒನ್ ಟೈಮ್ ಇನಿಷಿಯೇಟಿವ್ ಇದೆ. ಅದನ್ನು ಒಂದು ಇನ್ಫಾರ್ಮ್, ಸೆಕ್ಯೂರ್ ಆ್ಯಂಡ್ ಹೈಡ್ಲಿ ಅಕ್ಯುರೇಟ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಇಡೀ ದೇಶದೊಳಗೆ ಮಾಡುವಂಥ ಒಂದು ಈ ಒಂದು ಪ್ರಯತ್ನಕ್ಕೆ ಆಲ್ಮೋಸ್ಟ್ ಇವತ್ತು ಯಶ ಸಿಕ್ಕಿದೆ. ಪ್ರಾಯೋಗಿಕವಾಗಿ ಇದನ್ನು ನಾವು ಇವತ್ತು ನೋಡಿದ್ದೇವೆ. ಒನ್ ನೇಷನ್ ಒನ್ ಟೈಮ್ ಇದು ವಿಶ್ವಾಸಾರ್ಹವಾದಂಥ ಒಂದು ಟ್ರಸ್ಟೆಡ್ ಅಂತೇನು ಇಂಗ್ಲೀಷ್ದಲ್ಲಿ ಹೇಳ್ತಾರೆ, ರೆಫರೆನ್ಸ್ ಫಾರ್ ದಿ ಕಂಟ್ರಿ. ಸೊ ಇದು ವಿಶೇಷವಾಗಿ ಫೈನಾನ್ಷಿಯಲ್ ಮಾರ್ಕೆಟ್ಗೆ, ಬ್ಯಾಂಕಿಂಗ್ ವಲಯದಲ್ಲಿ, ಟೆಲಿಕಮ್ಯುನಿಕೇಷನ್ದಲ್ಲಿ, ಡಿಜಿಟಲ್ ಪೇಮೆಂಟ್ಸ್ದಲ್ಲಿ, ಈಗ ಡಿಜಿಟಲ್ ಪೇಮೆಂಟ್ದಲ್ಲಿ ಭಾರತ ಮುಂಚೂಣಿಯಲ್ಲಿರುವಂಥ ಒಂದು ರಾಷ್ಟ್ರ. ಪವರ್ ಸಿಸ್ಟಮ್, ಪವರ್ ಅಂದರೆ ಈ ಎಲೆಕ್ಟ್ರಿಸಿಟಿ ಇತ್ಯಾದಿ. ಡಿಜಿಟಲ್ ಗವರ್ನೆನ್ಸ್, ಇದರಲ್ಲಿ 5Gಯಲ್ಲಿ, AI ದಲ್ಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು IoT, ಇಂಟರ್ನೆಟ್ ಆಫ್ ಥಿಂಗ್ಸ್, ಇದರೆಲ್ಲದರಲ್ಲಿಯೂ ಸಹಿತ ಇದು ಒಂದು ವಿಶ್ವಾಸಾರ್ಹವಾದಂಥ ಒಂದು ಸಮಯ ಏನಿದೆ, ಅದು ನಾನು ಈಗ ಸಮಯ ಅಂತ ಹೇಳಿದ ತಕ್ಷಣ ನೆಕ್ಸ್ಟ್ ಏನು ಮಾತಾಡ್ತೀವಲ್ಲ ಅದರಲ್ಲಿ ಫ್ರ್ಯಾಕ್ಷನ್ಸ್ ಆಫ್ ಸೆಕೆಂಡ್ ಹೋಗಿಬಿಟ್ಟಿರ್ತದೆ. ಸೊ ಅದನ್ನು ಇಡೀ ದೇಶದಲ್ಲಿ ಒಂದೇ ಟೈಮ್ ಮೇಂಟೈನ್ ಮಾಡಬೇಕು ಇಷ್ಟು ದೊಡ್ಡ ದೇಶದಲ್ಲಿ ಅಂತ ಅನ್ನೋದು ಇಟ್ ಇಸ್ ಎ ಚಾಲೆಂಜ್. ಆ ಸಮಸ್ಯೆಯನ್ನು ನಮ್ಮೆಲ್ಲ ಟೆಕ್ನಿಕಲ್ ಎಕ್ಸ್ಪರ್ಟ್ಸು, ವಿಜ್ಞಾನಿಗಳು ಅದನ್ನು ಬಗೆಹರಿಸಿದ್ದಾರೆ. ಇದು ನಾನು ಆರಂಭದಲ್ಲೇ ಹೇಳಿದಂತೆ ಫಾರಿನ್ ಟೈಮ್ ರಿಸೋರ್ಸ್ ಏನು ನಮ್ಮದಿದೆ ಅದನ್ನು ಇದು ಇದು ಆಲ್ಮೋಸ್ಟ್ ಕಮ್ಮಿ ಮಾಡ್ತದೆ. ಮತ್ತು ಬರೋ ದಿವಸದಲ್ಲಿ ಸಂಪೂರ್ಣವಾಗಿ ನಾವು ನಮ್ಮ ಟೈಮ್ ಮೇಲೆ ಡಿಪೆಂಡ್ ಆಗ್ತೀವಿ. ಮತ್ತು ಇಂಡಿಯಾಸು ಸಾರ್ವಭೌಮತೆ, ಟೈಮ್ದಲ್ಲಿ ಸಾರ್ವಭೌಮತೆ, ಅದಕ್ಕೆ ಇಂಗ್ಲೀಷ್ದಲ್ಲಿ ಇಂಡಿಯಾಸ್ ಟೈಮ್ ಸಾವರಂಟಿ ಅಂತ ಹೇಳ್ತಾರೆ. ಆ ಸಾವರಂಟಿಯನ್ನು ನಾವು ಇದರ ಮೂಲಕ ಸಾಧಿಸುವುದರ ಮೂಲಕ ಸೆಕ್ಯೂರಿಟಿ, ರೆಸಿಲೆನ್ಸ್ ಮತ್ತು ರಿಲಯಬಿಲಿಟಿ ಆಫ್ ದಿ ಕಂಟ್ರೀಸ್ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್. ಸೊ ಇದರ ಬಗ್ಗೆ ನಾನೀಗ ಡಿಟೇಲಾಗಿ ಮಾತಾಡೋದಿಲ್ಲ, ಇವೆಲ್ಲವೂ ಸಹಿತ ಆಗ್ತದೆ. ಮತ್ತು ಇದರಿಂದ ಈ ನಮ್ಮ ಕನ್ಸ್ಯೂಮರ್ ಅಫೇರ್ಸ್ ಡಿಪಾರ್ಟ್ಮೆಂಟು ಇದು ಡ್ರಾಫ್ಟ್ ಲೀಗಲ್ ಮೆಟ್ರಾಲಜಿ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ರೂಲ್ಸ್, ಇದನ್ನು ನಾವು ಈಗಾಗಲೇ ಘೋಷಣೆಯನ್ನು ಮಾಡಿದ್ದೇವೆ. ಸೊ ಈ ಎಲ್ಲ ಸಂಗತಿಗಳಿಂದ ಒಂದು ಕೋಆರ್ಡಿನೇಟೆಡ್ ಯೂನಿವರ್ಸಲ್ ಟೈಮ್ ಮೂಲಕ ಗ್ಲೋಬಲ್ ಸ್ಟ್ಯಾಂಡರ್ಡ್ ಟೈಮ್ ಅದನ್ನು ಪಡೆದುಕೊಂಡು ಅದನ್ನು ಭಾರತದ
ಮೂಲಕ ಡೆಸಿಮಿನೇಷನ್ ಮಾಡುವುದು ಅಂದರೆ ಎಲ್ಲ ಕಡೆ ಇದನ್ನು ವಿಸ್ತಾರ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದರಲ್ಲಿ ನಮ್ಮ ಡಿಪಾರ್ಟ್ಮೆಂಟು ಮತ್ತು ಕನ್ಸ್ಯೂಮರ್ ಅಫೇರ್ಸು, CSIR, ನ್ಯಾಷನಲ್ ಫಿಸಿಕಲ್ ಲ್ಯಾಬೊರೇಟರಿ NPL, ISRO, SEBI, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜು, BSNL, ಸ್ಯಾಫ್ರಾನ್ ಆ್ಯಂಡ್ ಅದರ್ ಸ್ಟೇಕ್ ಹೋಲ್ಡರ್ಸ್ ಇವರೆಲ್ಲ ಈ ಪ್ರೂಫ್ ಆಫ್ ಕಾನ್ಸೆಪ್ಟು ಮಾಡುವವರೆಗೆ ಭಾಳಷ್ಟು ಶ್ರಮವನ್ನು ಹಾಕಿದ್ದಾರೆ. I would like to tell they have put lot of effort, many departments, many scientists, many technocrats, many engineers, they have all involved. And from last almost 6 years, they have dedicated, they have contributed, they have taken lot of pain, and while taking that thing, they have exhibited a great patience also. ಅವರೆಲ್ಲರಿಗೂ, to all of them, I congratulate them, and with further details we will come to you very shortly, and very shortly after concerning at the higher level in the government of India, this will be dedicated to the nation. So, this is the first facility. This is the first time. First facility. Yes, sir, this is first time.